ನಮಸ್ಕಾರ ರೈತ ಬಂದರೆ ನಾನು ಮಡಿಯಾಳಪ್ಪ ಅಂತೇಳಿ JT ಗ್ರೋಮರ್ ಮ್ಯಾನೇಜರು. ಇವತ್ತಿನ ದಿವಸ ನಾನು ಇಲ್ಲಿ ಅಂಕಲಿ ಗ್ರಾಮದಲ್ಲಿ ರೈತರ ಹೊಲದಾಗ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತಿನ ವಿಶೇಷ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ, ಆ ರೈತರು ಏನು ಕೇಳಿದ್ರು ಅಂದರೆ, ಈ ಹೊಲಕ್ಕೆ ಅವರು ಯೂರಿಯಾ DAP ಮತ್ತು ಇನ್ನಿತರ ಯಾವುದೊಂದು ನ್ಯೂಟ್ರಿಯೆಂಟ್ ಅವರು ಕೇಳಿದರು. ಅವರು ಇನ್ನೊಂದು ಏನಂದ್ರೆ, ಅವರು ನಮ್ಮ ಗ್ರೋಮರ್ ಆಗೋಕ್ಕೆ ರೆಗ್ಯುಲರ್ ಕಸ್ಟಮರ್ ಅವರು. ಈ ವರ್ಷ ಅವ್ರಿಗೆ ಯೂರಿಯಾ DAP ಕೊಟ್ಟಿಲ್ಲ. ಕಾರಣ ಏನಂದ್ರೆ, ಎಲ್ಲ ಕಡೆ DAP ಶಾರ್ಟೇಜ್ ಆದ ಕಾರಣ ಆ ರೈತರಿಗೆ ಮನವೊಲಿಸಿ ಆ DAPಗಿಂತ ಒಳ್ಳೆ ರೀತಿ ಕೆಲಸ ಮಾಡೋದು ನಮ್ಮ ಗ್ರೋಮರ್ ಕಂಪ್ನಿ ಕಡೆಯಿಂದ ಒಂದು ವಸ್ತು ಕೊಟ್ಟಿದ್ವಿ. ಅದು ಏನಂದ್ರೆ, ಈ ವರ್ಷ ನಾನು ಅವರಿಗೆ ಪ್ರತಿ ವರ್ಷ ಅವರು ಯೂರಿಯಾ DAPನ ಯೂಸ್ ಮಾಡ್ತಿದ್ರು. ಆ DAP ಬದಲು ನಮ್ಮ ಗ್ರೋಮರ್ ಕಂಪ್ನಿ ಕಡೆಯಿಂದ ಇದು ಗ್ರೋ ಪ್ಲಸ್ ಅಂತ ಇದು ಕೊಟ್ಟಿದ್ದೀನಿ ನಾನು. ಇದು DAPಗಿಂತ ಒಳ್ಳೆ ರೀತಿ ಕೆಲಸ ಮಾಡ್ತೀವಿ. ಹೆಂಗೆ ಮಾಡ್ತಂದ್ರೆ, ಇದರಲ್ಲಿ ಏನೇನು ಅದಂದ್ರೆ, ಇದರಲ್ಲಿ DAP ಅದ ರೀ, ಜಿಂಕ್ ಅದ, ಬೋರನ್ ಅದ, ಆಮೇಲೆ ಸಲ್ಫರ್ ಅದ ರೀ. ನೀವು ಮಾಮೂಲಿಯಾಗಿ ನೀವು ಸಲ್ಫರ್ ಅಂದ್ರೆ SSP ಉಪಯೋಗ ಮಾಡ್ತೀರಿ. SSPಯಲ್ಲಿ ಏನಿರುತ್ತೆ, DAP ಮತ್ತು ಸಲ್ಫರ್ ಅಷ್ಟೇ ಇರುತ್ತೆ. ಇದರಲ್ಲಿ 4 ನಮೂನಿ ಪೋಷಕಾಂಶಗಳು. ನಿಮ್ಮ ಭೂಮಿಗೆ ಜಿಂಕ್ ಬೇಕು, ಬೋರಾನ್ ಬೇಕು, ಸಲ್ಫರ್ ಬೇಕು, ಫಾಸ್ಫರಸ್ ಅಂದರೆ ಫಾಸ್ಫರಸ್ DAP ಅಂತ ಇದ್ದೇ ಇರುತ್ತೆ. ಇದು ಎಕರೆಗೆ 1 ಬ್ಯಾಗ್ ಕೊಟ್ಟಿದ್ದೀನಿ. ಮತ್ತು ಇದ್ರ ಜೊತೆ ಅವರಿಗೆ ಕಡಿಮೆ ಆಗ್ತಿತ್ತು ಅನ್ನೋ ಲೆಕ್ಕಕ್ಕೆ ಏನದ, ಇದ್ರ ಜೊತೆ ನಾನೇನು ಮಾಡಿದ್ದೀನಿ, 16-20-0-13 ಇದು ನಮ್ಮ ಗ್ರೋಮರ್ ಕಂಪ್ನಿ ಕಡೆ ಇದನ್ನು ಕೊಟ್ಟಿದ್ದೀನಿ. 16% ಯೂರಿಯಾ ಇರುತ್ತೆ, ಆಮೇಲೆ 20% DAP ಇರುತ್ತೆ, ಆಮೇಲೆ 13% ಸಲ್ಫರ್ ಇರುತ್ತೆ. ಮತ್ತು ಇದ್ರ ಜೊತೆ ಏನು ಕೊಟ್ಟಿದ್ದೀನಿ ಅಂದ್ರೆ, ಒಂದು ಅರ್ಧ ಬ್ಯಾಗ್ ನಾನು ಯೂರಿಯಾ ಹಾಕಂತ ಹೇಳಿದ್ದೀನಿ ಅವರಿಗೆ. ಅವ್ರು ಏನೋ 1 ಬ್ಯಾಗ್ ಹಾಕಿದಿರ್ಬೋದು. ಮತ್ತು ಇದ್ರ ಜೊತೆ ನಾನೇನು ಮಾಡಿದ್ದೀನಿ ಅಂದರೆ, ನಮ್ಮ ಗ್ರೋಮರ್ ಕಂಪ್ನಿ ಕಡೆದು ಮನಾಸರನ್ನು ಕೊಟ್ಟಿದ್ದೀನಿ. ಇದ್ರದ ಫಲಿತಾಂಶ ಆ ರೈತರು ಯಾರಂದ್ರೆ ಇಲ್ಲೇ ಅದ ರೀ. ನಮಸ್ಕಾರ ರೀ ಸಾಬ್ರೆ. ಹಾಂ ನಮಸ್ಕಾರ ರೀ. ತಮ್ಮ ಹೆಸರು ರೀ? ನನ್ನ ಹೆಸರು ಅಬ್ದುಲ್ ರಜಾಕ್ ರೀ. ಅಬ್ದುಲ್ ರಜಾಕ್ ರೀ. ಹಾಂ ಅಂಕಲ್. ಅದು ಅಂಕಲಿ ಕರೆಕ್ಟ್ ರೀ. ನೀವು ಪ್ರತಿ ವರ್ಷ ಯೂರಿಯಾ DAPನೇ ಯೂಸ್ ಮಾಡ್ತಿದ್ದೇವೆ. ಈ ವರ್ಷ ಎಲ್ಲ ಕಡೆ DAP ಶಾರ್ಟೇಜ್ ಸಲುವಾಗಿ ಇದನ್ನ ಕೊಟ್ಟಿದ್ದು ಖರೇನು ಸುಳ್ರಿ? ಇದು ಖರೆ ಕೊಟ್ಟಿದ್ದು ಖರೆ. ಇದು ಎಷ್ಟು ಇದು 6 ಎಕರೆ ಅದ ರೀ. ಈಗ 6 ಎಕರೆ ಅದ್ರಿ. 6 ಎಕರೆ ಇನ್ನು 6 ಎಕರೆಗೆ 12 ಎಕರೆ ರೀ ಟೋಟಲ್. ಇಲ್ಲ ಇದು ಹಾಕಿದ್ದೀವಿ. ಇದು ಹಾಕಿದೀಗ 6 ಎಕರೆ ರೀ. ಇದು ಎಷ್ಟು ಚೀಲ ತಂದಿರಿ? ಇದು 2 ಅಂದ್ರೆ 8 ಚೀಲ ರೀ. ಇದು 8 ಚೀಲ ತಂದಿ? 8 ಚೀಲ ತಂದೀನಿ ರೀ. ಇದು ಎಷ್ಟು ಚೀಲ ತಂದಿರಿ? ಇದೂ 8 ಚೀಲ ರೀ. ಯೂರಿಯಾ ಎಷ್ಟು ಚೀಲ ತಂದ್ರಿ? ಯೂರಿಯಾ 8 ಚೀಲ ರೀ. ಅಂದ್ರೆ 8 3 24 ಚೀಲ. ಅಂದ್ರೆ 1 ಎಕರೆಗೆ 2 ಚೀಲದಂಗೆ ನೀವು ಚೆಲ್ಲಿರಿ. ಸರಿ, 2 ಚೀಲ ಹಂಗೆ ಚೆಲ್ಲಿರಿ ನಾವು. ಚೆಲ್ಲಿರಿ. ಇದು ಎಣ್ಣೆ ಎಷ್ಟು ಹಾಕಿರಿ 1 ಎಕರೆಗೆ? 1 ಎಕರೆಗೆ ಅಂದ್ರೆ 1 ಡಬ್ಬಿ ರೀ. 1 ಲೀಟರ್ ಹಾಕಿರಿ. 1 ಲೀಟರ್ ಅಂದ್ರೆ 1 ಎಕರೆಗೆ 2 ಚೀಲ ಗೊಬ್ಬರ ಲೆಕ್ಕ ಆಯ್ತು. ಎಲ್ಲ ಮಿಕ್ಸ್ ಮಾಡಿ 1 ಲೀಟರ್ ಎಣ್ಣೆ ಹಾಕಿರಿ. ಎಂದ ಹಾಕಿರಿ ನೀವು? ಇದು ಹಾಕಿ ಒಂದು 3-4 ದಿನ ಆಯ್ತು ರೀ. 4 ದಿನ ಆಯ್ತು. ಅಂದ್ರೆ ಇದ್ರ ರಿಸಲ್ಟ್ ಮುಂದೆ ನಾನು ಇದ್ರದ್ದು ವಿಡಿಯೋ ಇದೇ ರೀತಿ ಒಂದು ಇದರ ರಿಸಲ್ಟ್ ಹ್ಯಾಂಗೆ ಬಂದದ್ದು ನಾವು 15 ದಿವಸ ಬಿಟ್ಟು ಇದೇ ರೀತಿ ಒಂದು ವಿಡಿಯೋ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ರೈತರಿಗೆಲ್ಲಾನು ಇದೇ ರೀತಿ ಒಂದು ಬೆಳೆದ ಫಲಿತಾಂಶನ ನಾನು ತೋರಿಸ್ಕೊಡ್ತೀನಿ ರೀ. ನಿಮಗೆ ಇದು ನೀವು ಗ್ರೋ ಪ್ಲಸ್ ಅಂತರೂ ಮೊದಲು ಉಪಯೋಗ ಮಾಡಿರಿ ನೀವು? ಮೊದಲು ಫಸ್ಟ್ ಮಾಡೀನಿ, ಮತ್ತೆ 2 ವರ್ಷದ ಹಿಂದೆ ಮಾಡೀನಿ. 2 ವರ್ಷದ ಹಿಂದೆ ಮಾಡಿ 2 ವರ್ಷದ ಹಿಂದೆ ಮಾಡೀನಿ. ಆಮೇಲೆ ಬರೀ DAP ಯೂರಿಯಾ ಯೂಸ್ ಮಾಡ್ತೀವಿ, ಯಾವ್ದಾರು ಯೂಸ್ ಮಾಡ್ತೀವಿ. ಈ ಸರಿ ನಾವು ಬದಲಾಯಿಸಿವ್ರಿ ಎಲ್ಲಾನು. DAP ಇಲ್ಲ, ಅದು ಯೂರಿಯಾ ಅಂತ ಸರ್ವೇ ಸಾಮಾನು ಕೊಟ್ರಿ ನೀವು. ನಿಮ್ಮ ತಲೆಗಿಂತ DAP ಒಂದೇ ಇತ್ತು. DAP ಬಂದಿತ್ತು. ಈ ಸರಿ ಫಸ್ಟ್ ಟೈಮ್ ನೀವು ಮನಸ್ಸಲ್ಲಿ ಯೂಸ್ ಮಾಡಿ ಫಸ್ಟ್ ಅದು ಇದು ಅಂತ ಉಪಯೋಗ ಮಾಡಿರಿ. ನೋಡೋಣ ರೀ, ಒಂದು 15 ದಿವಸ ಬಿಟ್ಟು ಇದೇ ರೀತಿ ಒಂದು ವಿಡಿಯೋ ಮಾಡ್ತೀನಿ. ಇದ್ರ ರಿಸಲ್ಟ್ ಹೆಂಗೆ ಬರ್ತಾರೆ ರೈತರಿಗೆ ತೋರಿಸ್ಕೊಡಮ್ರಿ. ಯಾಕೆ ಇದ್ರ ಬಗ್ಗೆ ರೈತರಿಗೆ ಏನಾದ್ರೆ, ರೈತರಿಗೆ ಬರೀ DAP ಯೂರಿಯಾನೇ ಒಂದೇ ಅದ. ಇದಕ್ಕೆ ಮಕ್ಕಳು ಹೆಚ್ಚಿಗೆ ಮರಿ ಅದು ಬರ್ತಾವೆ ಇಲ್ರಿ ಮಗ್ಗಲ್ಕ? ಅದೇ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ. ಇದು 10 ದಿವಸದ ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. 10 ದಿವಸ ಬಿಟ್ಟು 10 ದಿವಸ ಬಿಟ್ಟು ಇದು ಏನು ಗೊಬ್ಬರ ಚೆಲ್ಲಿರಿ, ಈಗ ಗಳೆ ಹೊಡಿತಿರೋ ನೀರು ಬಿಡ್ತೀರಿ, ಏನು ಮಾಡ್ತೀರಿ ಮಾಡಿರಿ ನೀವು. 10 ದಿವಸ ಬಿಟ್ಟು ಬಂತು ಮತ್ತೆ ಇದೇ ರೀತಿ ಒಂದು ವಿಡಿಯೋ ಮಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಮರಿಗಳ ಸಂಖ್ಯೆ. ಈ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಅದ ರೀ. ಹೌದಿಲ್ಲ ರೀ? ಎಷ್ಟು ಅವ್ರಿ ಇಲ್ಲಿ? 1 2 3 4 5 6 ಅದಾವ ಅನ್ಕೊಡ್ರಲ್ಲ. ಈ 6 ಇದೊಂದು ಜಾಗ ನೀವು ಗುರ್ತಾ ಮಾಡ್ರಿ. 15 ದಿವಸ ಬಿಟ್ಟು ಇಲ್ಲಿ ಮರಿಗಳು ಎಷ್ಟು ಆಯ್ತು ಅವಾಗ ನೀವು ಹೇಳಾಗತ್ತೀರಿ. ಎಷ್ಟು ಒಂದು 3 ದಿವಸ ಆಯ್ತು ನೀವು ಗೊಬ್ಬರ ಚೆಲ್ಲಿ? ಈಗ 3 ದಿವಸ ಆಯ್ತು. ನೀವು ಕೊಟ್ಟಿರಲ್ಲ ನನಗೆ? 3 ದಿವಸ ಆಯ್ತು ರೀ. 3 ದಿವಸ ಆಯ್ತು. ತಾರೀಕು 31 ಅದ. ಮುಂದೆ ನಾನು 15ನೇ ತಾರೀಕು ಬಂದು ಇದೇ ರೀತಿ ಒಂದು ವಿಡಿಯೋ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ. ನಮಸ್ಕಾರ.